ಶ್ರುತಿಗೆ ಶೋಭನವಾಗದೊಡೆ ಜಡಮತಿಗೆ ಮಂಗಳವೀಯದೊಡೆ ಶ್ರುತಿ ಸ್ಮೃತಿಗೆ ಸಮ್ಮತವಿಲ್ಲದಿದ್ದೊಡೆ ನಮ್ಮ ಗುರುರಾಯ ಮಥಿಸಿ ಮಧ್ವಾಗಮಪಯೋಬ್ಧಿಯ ಕ್ಷಿತಿಗೆ ತೋರಿದ ಬ್ರಹ್ಮವಿದ್ಯಾರತರಿಗೀಪ್ಸಿತ ಹರಿಕಥಾಮೃತ ಸಾರವೆನಿಸುವುದು. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶಭಾವಾಭಿರಾಮಚರಿತಂ ಭಾವಾತಿ ಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮೇವಾಭಿನಮ್ಯ ಹರಿಸೇವಾರ್ಚನೇಷು ಪಠತಾಂ ಮಾವಾಸ ಏವ ಭವಿತಾ ವಾಗ್ನವೇತರಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 6. ಶ್ರುತಿಗೆ ಶೋಭನವಾಗದೊಡೆ ಜಡಮತಿಗೆ ಮಂಗಳವೀಯದೊಡೆ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠ್ಠಲರು ಪ್ರಸಕ್ತಗಂತವು ಶಾಸ್ತ್ರ ಸಮ್ಮತವಾದ ಮಹಾಕಾವ್ಯ ಅಂತ ತಿಳಿಸ್ತಾರೆ. ಶ್ರುತಿಗೆ ಕಿವಿಗಳಿಗೆ ಅಂತ ಅರ್ಥ. ಶೋಭನ ಅಂದರೆ ಅನಂತ ಅಥವಾ ಶುಭಕರವಾದದ್ದು, ಕೇಳುವವರ ಕಿವಿಗಳಿಗೆ ಆನಂದದಾಯಕವಾಗಿದ್ದು, ಮಂಗಳಪ್ರದವಾಗಿಲ್ಲದಿದ್ದರೆ ಅಂತಹ ಗ್ರಂಥವು ತ್ಯಾಜ್ಯ. ಶ್ರವಣಾನಂದಕರವಾಗಿರುವುದು ಕಾವ್ಯದ ಮುಖ್ಯ ಲಕ್ಷಣಗಳಲ್ಲಿ ಒಂದು. ಶ್ರವಣ ಪ್ರಥಮ ಹಂತ. ಶಾಸ್ತ್ರಜ್ಞಾನವಿಲ್ಲದ ಆಜ್ಞೆ ಜನರಿಗೆ ಜಡಮತಿ ಅಂತ ಹೆಸರು. ಜಡ ಅಂದರೆ ಮಂದಮತಿ ಅಂತ ಅರ್ಥ. ಅಂತಹ ಆಜ್ಞೆ ಜನರಿಗೂ ಸಹ ಈ ಗ್ರಂಥಸ್ಥ ವಿಷಯಗಳು ಅವರ ಅಜ್ಞಾನವನ್ನು ಪರಿಹರಿಸಿ ದಿವ್ಯ ಜ್ಞಾನವನ್ನು ನೀಡ್ತವೆ. ಜಡಮತಿಗಳಿಗೆ ಪ್ರತಿಬಂಧಕವಾಗಿರುವ ಸಾಮಗ್ರಿಯು ಅಜ್ಞಾನವನ್ನು ಪರಿಹರಿಸಿ ಅಜ್ಞ ಜನರಿಗೆ ಶುಭದಾಯಕ ಅಲ್ಲದೇ ಇದ್ದರೆ ಅಂತಹ ಕಾವ್ಯವು ಸ್ವೀಕಾರಾರ್ಹವಲ್ಲ. ಅಪೌರುಷೇಯವಾದ ಜ್ಞಾನರಾಶಿಯು ಅನಂತ ಸಂಖ್ಯಾಕವಾದ ವೇದಗಳು ಅಂದರೆ ಶ್ರುತಿ, ವೇದವ್ಯಾಸರಿಂದ ರಚಿತವಾದ ಸಚ್ಛಾಸ್ತ್ರಗಳು, ಪೌರುಷೇಯ ಗ್ರಂಥ ಸಮುಚ್ಚಯಗಳು, ಇವುಗಳು ಸ್ಮೃತಿಗಳು ಎನಿಸ್ತವೆ. ಅಂತಹ ಶ್ರುತಿ ಸ್ಮೃತಿಗಳಿಗೆ ಅನುಸಾರವಾಗಿ ಸಂವಾದಿ ರೂಪವಾಗಿ ಇಲ್ಲದೇ ಇದ್ದರೆ ಆ ವಿಷಯಗಳು ತ್ಯಾಜ್ಯ. ಶ್ರವಣಾನಂದಕರವಾಗಿ ಆಜ್ಞಜನರಿಗೆ ಪ್ರಕಾಶ ರೂಪವಾದ ದಿವ್ಯ ಜ್ಞಾನವನ್ನು ನೀಡಿ ಶ್ರುತಿ ಸ್ಮೃತಿಗಳಿಗೆ ಸರ್ವಸಮ್ಮತವಾದ ಪ್ರಸಕ್ತ ಗ್ರಂಥ ರತ್ನವನ್ನು ನಮ್ಮ ಗುರುವರ್ಯರಾದ ಶ್ರೀಮದ್ ಜಗನ್ನಾಥ ದಾಸವರೇಣ್ಯರು ಸಜ್ಜನರ ಉದ್ಧಾರಕ್ಕಾಗಿ ರಚಿಸಿಕೊಟ್ಟಿರುತ್ತಾರೆ. ಆಚಾರ್ಯ ಮಧ್ವರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳೆಂಬ ಕ್ಷೀರ ಸಮುದ್ರವನ್ನು ಮಥಿಸಿ ತತ್ವರೂಪವಾದ ಅಮೃತ ಸದೃಶವಾದ ಸುಧಾರಸವನ್ನು ತೆಗೆದು ಅಧಿಕಾರಿಗಳಾದ ಸಚೇತನರಿಗೆ ಪ್ರಾಶನ ಮಾಡಿಸಿರ್ತಾರೆ ಜ್ಞಾನಿವರೇಣ್ಯರಾದ ದಾಸವರ್ಯರು. ಬ್ರಹ್ಮಜ್ಞಾನವನ್ನು ಸಂಪಾದಿಸಬೇಕೆಂಬ ಇಚ್ಛೆಯುಳ್ಳ ಅಧಿಕಾರಿಗಳಿಂದ ಈ ಮಹಾಕಾವ್ಯ ಸರ್ವ ವಿಧದಿಂದಲೂ ಅಪೇಕ್ಷಿತವಾದದ್ದು, ಈಪ್ಸಿತವು. ಭೂಮಂಡಲದಲ್ಲಿರುವ ಅಂತಹ ಭಗವದ್ಭಕ್ತರಿಗೆ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಅಮೃತವನ್ನು ತೋರಿಸಿ ತದ್ವಾರ ಅವರ ಮನಸ್ಸಿಗೆ ಸೊಗಸುವಂತೆ ಮಾಡಿದ ಮಹಾನುಭಾವರು ಗ್ರಂಥವಕ್ತಾರರಾದ ದಾಸಶ್ರೇಷ್ಠರು ಅಂತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.